ಸಕಲ ಗುಣ ಪರಿಪೂರ್ಣನಾದ ನಿರ್ದೋಷನಾದ ಸರ್ವಜ್ಞನಾದ ಭಗವಂತ ಗೌತಮ ಋಷಿಗಳ ಶಾಪದಿಂದ ಜ್ಞಾನಲೋಪವಾದಾಗ ಜ್ಞಾನದ ಸಂರಕ್ಷಣೆಗೋಸ್ಕರವಾಗಿ ಭಗವಾನ್ ಬಾದರಾಯಣರಾಗಿ ವ್ಯಾಸರಾಗಿ ಭೂಮಿಯಲ್ಲಿ ಸತ್ಯವತಿ ಪರಾಶರರ ದಾಂಪತ್ಯದಲ್ಲಿ ಭಗವಂತ ಅಭಿವ್ಯಕ್ತನಾಗ್ತಾನೆ. ಸಕಲ ವೇದಗಳ ಸಂರಕ್ಷಣೆಯನ್ನು ಮಾಡ್ತಾನೆ. ಅಪಪಾಠಗಳನ್ನು ತಿರೋಧಾನ ಮಾಡಿ ಶುದ್ಧವಾದ ಪಾಠಗಳನ್ನು ವೇದಗಳ ಸಂರಕ್ಷಣೆಯನ್ನು ಮಾಡಿದ ದೇವರು ವೇದಾರ್ಥ ನಿರ್ಣಯಕ್ಕೋಸ್ಕರವಾಗಿ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡ್ತಾರೆ. ಅದರ ಅರ್ಥ ವಿಶೇಷ ಜ್ಞಾನಕ್ಕೋಸ್ಕರವಾಗಿ ಮಹಾಭಾರತದ ನಿರ್ಮಾಣ, 17 ಪುರಾಣಗಳ ನಿರ್ಮಾಣ, ಕೊನೆಗೆ ನಾರದಾದಿಗಳ ಪ್ರಾರ್ಥನೆಗೆ ಅನುಗುಣವಾಗಿ ಶ್ರೀಮದ್ ಭಾಗವತದ ದಿವ್ಯ ಗ್ರಂಥದ ರಚನೆಯನ್ನು ವ್ಯಾಸರು ಮಾಡಿ ಪರಮೋಪಕಾರವನ್ನು ಮಾಡಿದ್ದಾರೆ. ವ್ಯಾಸರ ಗ್ರಂಥ ಕರ್ತೃತ್ವ ಮಾತ್ರ ಅಲ್ಲ, ಗ್ರಂಥದಲ್ಲಿ ಪ್ರವೇಶನೂ ಮಾಡ್ತಾರೆ. ಇದು ವ್ಯಾಸರ ವೈಶಿಷ್ಟ್ಯ. ಹಾಗಾಗಿ ಈ ಗ್ರಂಥವನ್ನು ಶ್ರೀಮದ್ ಭಾಗವತವನ್ನು ರಚಿಸುವುದರ ಮೂಲಕ ಭಗವಂತನ ಮಹಿಮೆಯನ್ನು ವಿವರಿಸಿದ್ದಾರೆ. ಭಗವಂತನ ಭಕ್ತರನ್ನು ಭಗವಂತ ರಕ್ಷಣೆ ಮಾಡುವ ಪರಿಯನ್ನು ವಿವರಿಸಿದ್ದಾರೆ. ಪರೀಕ್ಷಿತ್ ರಾಜರು ಅಶ್ವತ್ಥಾಮಾಚಾರ್ಯರ ಬ್ರಹ್ಮಶಿರೋಸ್ತ್ರದಿಂದ ದಗ್ಧ ಉರಿಯುತ್ತಿರುವಂತಹ ಸಂದರ್ಭದಲ್ಲಿ ಭಗವಂತ ಉತ್ತರೆಯ ಗರ್ಭದ ಒಳಗೆ ಪ್ರವೇಶ ಮಾಡಿ ಪರೀಕ್ಷಿತ್ ರಾಜರನ್ನು ಬದುಕಿಸ್ತಾನೆ. ಸಾಯುವ ಅಂಚಿನಲ್ಲಿದ್ದವರನ್ನು ರಕ್ಷಣೆ ಮಾಡುವ ದೇವರು ಕೃಷ್ಣ ಅಂತ ಭಾಗವತದಲ್ಲಿ ತೋರಿಸಿದ್ದಾರೆ. ದೇವರಿಗೆ ಹೊತ್ತಿಲ್ಲ ರಕ್ಷಣೆ ಮಾಡಬೇಕಾಗಿದ್ದರೆ, ಅಮ್ಮ ಪ್ರಾರ್ಥನೆ ಮಾಡಿದರೆ ಭಗವಂತ ಪರೀಕ್ಷಿತನ್ನು ರಕ್ಷಣೆ ಮಾಡಿದ್ದಾರೆ. ಹುಟ್ಟುವಾಗ ಮತ್ತೆ ಸತ್ತು ಹುಡ್ತದೆ ಮಗು, ಮತ್ತೆ ಬಂದು ಕೃಷ್ಣ ಆ ಸತ್ತ ಮಗುವನ್ನು ರಕ್ಷಣೆ ಬದುಕಿಸ್ತಾನೆ ನಮ್ಮ ದೇವರು. ಅದೇ ಪರೀಕ್ಷಿತ್ ಮತ್ತೆ ಶಾಪಗ್ರಸ್ತನಾಗ್ತಾನೆ, ಆದರೆ ಬದುಕಿ ಸಾಯ್ತಾನೆ. ಅಂತಹ ಸಂದರ್ಭದಲ್ಲಿ ಗಂಗಾ ತೀರಕ್ಕೆ ಬಂದರೆ ನಮ್ಮ ದೇವರು ಶುಕಾಚಾರ್ಯರನ್ನು ಕಳುಹಿಸಿ ದಿವ್ಯವಾದಂತಹ ಜ್ಞಾನಾಮೃತವನ್ನು ಉಣಿಸ್ತಾರೆ. ಪರೀಕ್ಷಿದ್ರಾಜರಿಗೆ ಭಾಗವತದ ಚಿಂತನೆಯನ್ನು ಮಾಡ್ತಾ ಅದರಲ್ಲಿ ಬ್ರಹ್ಮದೇವರ ಬಗ್ಗೆ ನಾರದರಿಗಿರತಕ್ಕಂತಹ ಸಂಶಯ ಪರಿಹಾರ ಮಾಡಿ ಸಕಲ ಭಾಗವತಕ್ಕೂ ಮೂಲವಾದಂತಹ ಚತುಶ್ಲೋಕಿ ಭಾಗವತವನ್ನು ಉಪದೇಶ ಮಾಡ್ತಾರೆ. ಸೃಷ್ಟಿಯ ಬಗ್ಗೆ ಪ್ರಶ್ನೆ ಮಾಡಿದಾಗ ಭಗವಂತನದ್ದೇ ಶಿಷ್ಯರಾದ ಮೈತ್ರೇಯರಿಗೆ ಕಳುಹಿಸಿ ವಿದುರನ ಮಾಧ್ಯಮದಲ್ಲಿ ಎಲ್ಲ ಸೃಷ್ಟಿ ಪ್ರಕ್ರಿಯೆಯನ್ನು ವಿವರಿಸ್ತಾ ಸ್ವಯಂಭುವಮನು ಶತರೂಪೆಯಲ್ಲಿ ಬಂದ 5 ಮಕ್ಕಳ ಕಥೆಯನ್ನು ಹೇಳ್ತಾ ದೇವಹೂತಿ ಕರ್ದಮರ ದಾಂಪತ್ಯದಲ್ಲಿ ಭಗವಂತ ಕಪಿಲನಾಗಿ ಅವತರಿಸಿ ಸಾಂಖ್ಯ ಯೋಗ ಭಕ್ತಿ ಮಾರ್ಗಗಳನ್ನು ಪ್ರಚೋದನೆ ಮಾಡಿ ಒಬ್ಬ ಹೆಣ್ಮಗಳನ್ನು ಉದ್ಧಾರ ಮಾಡುವುದರ ಮೂಲಕ ಇಡೀ ಜಗತ್ತನ್ನು ನಿರ್ಮಾಣ ಮಾಡಿದ ದೇವರ ವೈಭವವನ್ನು ವಿವರಿಸಿದ್ದಾರೆ. ಅದೇ ಮತ್ತೆ ರುಚಿ ಪ್ರಜಾಪತಿಗೆ ತನ್ನ ಇನ್ನೊಬ್ಬಳು ಆಕೂತಿಯನ್ನು ಮದುವೆ ಮಾಡಿಕೊಟ್ಟು ಅದರಲ್ಲಿ ಬಂದಿರತಕ್ಕಂತಹ ಭಗವಂತನ ಯಜ್ಞರೂಪ ಅದರ ವಿವರಣೆಯನ್ನು ನೀಡಿದ್ದಾರೆ, ಮಾಹಿತಿಯನ್ನು ನೀಡಿದ್ದಾರೆ. ಕರ್ಣಮ ದೇವಹೂತಿಯ ದಾಂಪತ್ಯದಲ್ಲಿ ಅತ್ರಿಯ ಮಗನಾಗಿ ಭಗವಂತ ದತ್ತನಾಗಿ ಅವತರಿಸಿದ ಕಥೆಯನ್ನು ಭಾಗವತದಲ್ಲಿ ಹೇಳ್ತಾರೆ. ಉತ್ಥಾನಪಾದನ ಪರಂಪರೆಯಲ್ಲಿ ಧ್ರುವ ಸಾಧನೆ ಮಾಡಿದವರ ವೈಭವವನ್ನು ವಿವರಿಸಿದೆ. ಅದೇ ಪರಂಪರೆಯಲ್ಲಿ ಬಂದ ಭಗವಂತನ ಪೃಥು ಎಂಬಲ್ಲಿ ಆವಿಷ್ಟವಾದ ಭಗವಂತನ ರಾಜರಾಜೇಶ್ವರ ರೂಪದ ವೈಭವವನ್ನು ಭಾಗವತದಲ್ಲಿ 4ಥ ಸ್ಕಂದದಲ್ಲಿ ವಿವರಣೆ ಮಾಡಿದ್ದಾರೆ. ಸ್ವಯಂಭುವ ಮನುವಿನ ಮಗನಾದ ಪ್ರಿಯವೃತನ ಪರಂಪರೆಯಲ್ಲಿ ನಾಭಿ ಮೇರುವಿನ ದಾಂಪತ್ಯದಲ್ಲಿ ದೇವರು ಋಷಭನಾಗಿ ಅವತರಿಸಿದ ಜಯಂತಿ ಋಷಭರ ದಾಂಪತ್ಯದಲ್ಲಿ 100 ಮಂದಿ ಮಕ್ಕಳಲ್ಲಿ ಒಬ್ಬನಾದಂತಹ ಭರತನ 3 ಜನ್ಮದ ಕಥೆಯನ್ನು ಭಾಗವತದಲ್ಲಿ ವಿವರಣೆ ಮಾಡಿ ಶರೀರಾತಿರಿಕ್ತವಾದ ಭಗವಂತ ಆತ್ಮ ಇದ್ದಾನೆ, ಅವನ ಸಾಧನೆಯ ಬಗೆಯನ್ನು ವಿವರಿಸಿ 6ಠ ಸ್ಕಂದದಲ್ಲಿ ಭಗವಂತನ ನಾಮಸ್ಮರಣೆಯ ವೈಭವವನ್ನು ಹೇಳ್ತಾ
ಇಂದ್ರನಿಗೆ ಬಂದ ಆಪತ್ತಿನ ಪರಿಹಾರಕ್ಕೆ ನಾರಾಯಣ ವರ್ಮವನ್ನು ಉಪದೇಶ ಮಾಡಿದ್ದಾರೆ. ನಾರಾಯಣ ವರ್ಮ ಭಗವಂತನ ಬೇರೆ ಬೇರೆ ರೂಪಗಳು ನಮ್ಮನ್ನು ಹೇಗೆ ರಕ್ಷಣೆ ಮಾಡಬೇಕು ಅನ್ನುವ ಪ್ರಾರ್ಥನೆ ಅದರಲ್ಲಿ ತುಂಬಿದೆ. ಭಗವಂತನ ಆಭರಣಗಳು, ಭಗವಂತನ ಆಯುಧಗಳು, ಅದರಲ್ಲಿರತಕ್ಕಂತಹ ಭಗವಂತನ ರೂಪ ನಮ್ಮನ್ನು ರಕ್ಷಣೆ ಮಾಡಬೇಕು. ಹರಿಹಿ ವಿದದ್ಯಾತ್ ಮಮ ಸರ್ವರಕ್ಷಾಂ, ಎಲ್ಲ ರೀತಿಯ ರಕ್ಷಣೆಯನ್ನು ಭಗವಂತ ನಮ್ಮನ್ನು ಮಾಡಲಿ ಅನ್ನುವ ಪ್ರಾರ್ಥನೆ ಅದರಲ್ಲಿ ತುಂಬಿರತಕ್ಕಂಥದ್ದು. ಸಪ್ತಮ ಸ್ಕಂದದಲ್ಲಿ ದೇವರ ನರಸಿಂಹ ರೂಪದ ವಿಶ್ಲೇಷಣೆ ಇದೆ. ತೃತೀಯ ಸ್ಕಂದದಲ್ಲಿ ಹಿರಣ್ಯಾಕ್ಷರ ಸಂಹಾರಕ್ಕೋಸ್ಕರ ವರಾಹದೇವರ ಚಿಂತನೆಯನ್ನು ಮಾಡಿ, ಸಪ್ತಮ ಸ್ಕಂದದಲ್ಲಿ ಹಿರಣ್ಯಕಶಿಪುವಿನ ಸಂಹಾರ ಮಾಡಿದ ನರಸಿಂಹದೇವರ ವೈಭವವನ್ನು ವಿವರಣೆ ಮಾಡಿದ್ದಾರೆ. ಅಷ್ಟಮ ಸ್ಕಂದದಲ್ಲಿ ಭಗವಂತ ಗಜೇಂದ್ರನ ಉದ್ಧಾರಕ್ಕೋಸ್ಕರ ಅವತಾರ ಮಾಡಿದ ಕಥೆಯನ್ನು ವಿವರಿಸಿದ್ದಾರೆ. ಸಮುದ್ರ ಮಥನೆಯ ವ್ಯಾಜದಲ್ಲಿ ಅಜಿತನಾಗಿ ಭಗವಂತ ಮಥನೆ ಮಾಡಿದ ವೈಭವವನ್ನು ಹೇಳ್ತಾ, ಸಮುದ್ರ ಮಥನೆ ಮಾಡುವಾಗ ಅಪರೂಪದ ವಸ್ತುಗಳೆಲ್ಲ ಬಂತು. ಕೊನೆಗೆ ಭಗವಂತ ಧನ್ವಂತರಿಯಾಗಿ ಬಂದ ಅಮೃತ ಕಲಶವನ್ನು ಹಿಡ್ಕೊಂಡು ಬಂದ. ಬಲಾತ್ಕಾರವಾಗಿ ದೈತ್ಯರು ಕಿತ್ತುಕೊಂಡಾಗ ಮತ್ತೆ ಮೋಹಿನಿ ರೂಪ, ಸಾಕ್ಷಾತ್ ಭಗವಂತನದ್ದೇ ರೂಪ, ಅದರ ವಿವರಣೆಯನ್ನು ಶ್ರೀಮದ್ಭಾಗವತ ಮಾಡಿದೆ. ನವಮಸ್ಕಂದದಲ್ಲಿ, ಅಷ್ಟಮಸ್ಕಂದದ ಕೊನೆಗೆ ಮತ್ಸ್ಯಾವತಾರದ ಕಥೆ. ನವಮಸ್ಕಂದದಲ್ಲಿ ಭಗವಂತನ ಅದೆಷ್ಟು ರೂಪಗಳು, ಪರಶುರಾಮ ರೂಪ, ರಾಮದೇವರ ರೂಪ, ಕೃಷ್ಣಾವತಾರದ ಕಥೆಯನ್ನು ಶ್ರೀಮದ್ಭಾಗವತ ವಿಶ್ಲೇಷಣೆ ಮಾಡಿ, ದಶಮಸ್ಕಂದದ ಪೂರ್ವಾರ್ಧಗಳಲ್ಲಿ ಕೃಷ್ಣನ ವೈಭವವನ್ನು ವಿವರಣೆ ಮಾಡಿದೆ. ಬಾಲ್ಯದ ವಿಶೇಷವಾದಂತಹ ಲೀಲೆಗಳನ್ನು ಚಿಂತನೆ ಮಾಡಿ, ಬಾಲಕನಾಗಿದ್ದಾಗಲೇ ಭಗವಂತನ ಸಾಮರ್ಥ್ಯ 20 ಅಕ್ಷೋಹಿಣಿ ಸೇನೆಯಿಂದ ತನ್ನ ರಾಜ್ಯವನ್ನು ರಕ್ಷಣೆ ಮಾಡಿದ ಕಂಸನನ್ನು ಸಂಹಾರ ಮಾಡುವುದರ ಮೂಲಕ ಭಗವಂತನ ತನ್ನ ಪುಟಾಣಿಯಾಗಿ ತನ್ನ ಶಕ್ತಿಯನ್ನು ಎಷ್ಟಿದೆ ಅಂತ ತೋರಿಸಿ, ಉತ್ತರಾರ್ಧದಲ್ಲಿ ಅಜರಾಸಂಧಾದಿಗಳ ಸಂಹಾರ, ಕಾಲನೇಮಿಯ ಸಂಹಾರ, ಆ ಕಲ್ಯಾಣ ಘಟ್ಟಗಳು ಅದನ್ನೆಲ್ಲ ವಿಶ್ಲೇಷಣೆ ಮಾಡಿ, ರಾಜಸೂಯ ಯಾಗದ ನೆಪದಲ್ಲಿ ಅಗ್ರಪೂಜೆಯ ಆದಾಗ ಶಿಶುಪಾಲ ವಿರೋಧ ಮಾಡಿದಾಗ ಶಿಶುಪಾಲನನ್ನು ಸಂಹಾರ ಮಾಡ್ತಾನೆ, ಜಯನನ್ನು ಉದ್ಧಾರ ಮಾಡ್ತಾನೆ. ನಮ್ಮ ದೇವರು ಬಂದದ್ದು ಜಯ ವಿಜಯರ ಉದ್ಧಾರಕ್ಕಾಗಿ. ಆ ಜಯನನ್ನು ಆ ಜಾಗದಲ್ಲಿ ಕೂಡಿಸುತ್ತಾನೆ. ಅದೇ ರೀತಿ ದಂತವಕ್ರನನ್ನು ತನ್ನ ಯಾಗದ ಸಮಾಪ್ತಿಯಲ್ಲಿ ವಿರೋಧ ಮಾಡಿದಂತಹವನನ್ನು ಸಂಹಾರ ಮಾಡಿ ವಿಜಯನನ್ನು ಮತ್ತೆ ಆ ದ್ವಾರಪಾಲಕನನ್ನಾಗಿ ನಿಯೋಜನೆ ಮಾಡ್ತಾನೆ ನಮ್ಮ ದೇವರು. ಮಹಾಭಾರತದ ಮಹಾಯುದ್ಧದಲ್ಲಿ ಮುಂಚೂಣಿಯಲ್ಲಿ ನೇತಾರನಾಗಿ ನಿಂತು ಸತ್ಯಸ್ಯ ನೇತ್ರಂ ಸತ್ಯನೇತಾರನಾಗಿ ಎಲ್ಲ ಜಯವನ್ನು ಪಾಂಡವರಿಗೆ ಕೊಟ್ಟ. ದುರ್ಯೋಧನಾದಿ 100 ಮಂದಿಯನ್ನು ಸಂಹಾರ ಮಾಡಿದ. ಒಂದು ಮಹಾಭಾರತ ಯುದ್ಧದ ನೆಪದಲ್ಲಿ ದೈತ್ಯರ ಸಂಹಾರ ಮಾಡಿ, ಸಜ್ಜನರನ್ನು ಸಂರಕ್ಷಣೆ ಮಾಡಿ, ಧರ್ಮರಾಜಾದಿಗಳ ಮೂಲಕ ಧರ್ಮ ಸ್ಥಾಪನೆಯನ್ನು ಮಾಡಿದ ದೇವರು ಕೃಷ್ಣ ಅಂತ ಉಲ್ಲೇಖ ಮಾಡ್ತಾ, ದ್ವಾರಕೆ ಅನ್ನುವ ಪಟ್ಟಣವನ್ನು ಸ್ಥಾಪನೆ ಮಾಡಿ 16,108 ಜನ ಮಹಿಷಿಯರ ಜೊತೆಗೆ ಭಗವಂತ ಮಾಡಿದ ಲೀಲಾ ನಾಟಕವನ್ನು ಶ್ರೀಮದ್ಭಾಗವತ ವರ್ಣನೆ ಮಾಡಿದೆ. ಸುಧಾಮ ಅನ್ನುವ ಒಬ್ಬ ಬ್ರಾಹ್ಮಣ, ಸತ್ಯಸ್ಯ ಸತ್ಯಂ, ಸುಧಾಮ ಅನ್ನುವಂತಹ ಒಬ್ಬ ಬ್ರಾಹ್ಮಣ ಹೆಂಡತಿಯ ಪ್ರೇರಣೆಗೆ, ಕ್ಷುತ್ಸ್ವಾಮಿಯ ಪ್ರೇರಣೆಗೆ ಬಂದರೆ ನಮ್ಮ ದೇವರು ಅವನಿಗೆ ಬೇಕಾದಷ್ಟು ಕೊಟ್ಟು ಕಳಿಸಿದ, ಜ್ಞಾನವನ್ನೂ ಕೊಟ್ಟು ಕಳಿಸಿದ. ಅತಿಥಿ ಪೂಜೆ ಹೇಗೆ ಮಾಡಬೇಕು ಅಂತ ಅದನ್ನು ಭಗವಂತ ತೋರಿಸಿಕೊಟ್ಟಿದ್ದಾನೆ. ಕೊನೆಗೆ ಯಾರನ್ನು ಕರ್ಕೊಂಡು ಬಂದಿದ್ದ ಭಗವಂತ, ಅವರನ್ನು ಅವರವರ ಜಾಗದಲ್ಲಿ ಮುಟ್ಟಿಸುವುದೂ ಭಗವಂತನ ಜವಾಬ್ದಾರಿ. ಹಾಗಾಗಿ ನಮ್ಮ ದೇವರು ದ್ವಾರಕೆಯಿಂದ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತಾನೆ. ವಿಪ್ರರ ಶಾಪವನ್ನು ನಿಮಿತ್ತವಾಗಿಟ್ಟುಕೊಂಡು ಶಾಪವನ್ನು ಕೊಡಿಸಿದ್ದು ಅದು ಭಗವಂತನೇ. ಆ ಶಾಪದಲ್ಲಿ ಆ ಸಾಂಬನ ಗರ್ಭದಲ್ಲಿ ಆ ವನಕೆ ಇತ್ತು. ಆ ವನಕೆ ಉಗ್ರಸೇನಿಗೆ ಕೊಂಡೋಗಿ ಕೊಟ್ಟರೆ ಚೂರು ಮಾಡಿ ಹಾಕಿ ಅಂತ ಹೇಳಿದ. ಅದೆಲ್ಲ ಮರಗಳಾಗಿ ಬೆಳೆದಿತ್ತು. ಆ ಪ್ರವಾಸದಲ್ಲಿ ಮೈರೇಯದಿಂದ ಮಥರಾಗಿ ಅವರು ಪರಸ್ಪರವಾಗಿ ಅದೇ
ಆ ದರ್ಬೆಗಳಿಂದ ಹೊಡೆದು ಬಡೆದು ಎಲ್ಲರೂ ಸಾಯುವುದನ್ನು ದೇವರು ಕಣ್ತುಂಬ ನೋಡಿಕೊಂಡ. ಅಯ್ಯೋ, ತನ್ನ ಬಂಧುಗಳು ಸತ್ರು, ಸಾಯಿಸಿದ, ಇದು ನ್ಯಾಯ ಅಂತ. ಯಾಕೆಂದರೆ ದೇವತೆಗಳು ಬಂದವರು, ಅವರ ಸಂತಾನ ಅದು ಬಂದರೆ ಮತ್ತೆ ಕಲಿಯುಗ ಬರುವುದಿಲ್ಲ ಅಂತ ತೀರ್ಮಾನ ಮಾಡಿ ಅವರವರನ್ನು ಅವರವರ ಜಾಗಕ್ಕೆ ಕಳುಹಿಸಿಕೊಟ್ಟ. ಬಲರಾಮದೇವರನ್ನು ಮೂಲರೂಪ ಶೇಷದ ಕಡೆಗೆ ಯೋಗದ ಮೂಲಕ ಕಳುಹಿಸಿಕೊಡ್ತಾನೆ. ಯಾರೆಲ್ಲ ಬಂದಿದ್ದರು ಅವರವರನ್ನು ಅವರವರ ಜಾಗದಲ್ಲಿ ಮುಟ್ಟಿಸಿ ಭಗವಂತ ಅಶ್ವತ್ಥ ಮರದ ಬುಡದಲ್ಲಿ ಬಲಕಾಲನ್ನು ಎಡ ತೊಡೆಯ ಮೇಲೆ ಇಟ್ಟು ಆಟಾಡಿಸ್ತಾ ಕೂತಿದ್ದಂತೆ. ಭಗವಂತನ ಕೊನೆಯ ಲೀಲಾ ನಾಟಕ. ಒಬ್ಬ ವ್ಯಾಧ, ಅದೇ ಭೃಗುಋಷಿಗಳು ಶಾಪಗ್ರಸ್ತರಾಗಿ ಬಂದವರು, ನೀಚ ಯೋನಿಯಲ್ಲಿ ಬಂದಿದ್ದಾರೆ. ಆದರೆ ಮಾಡಿದ ಕರ್ಮಗಳೆಲ್ಲ ಅವರಿಗೆ ಅನುಸಂಧಾನ ಇತ್ತು. ಅವರಿಗೆ ದೇವರು ಪ್ರೀತನಾಗಬೇಕು ಅಂತ ಅನುಸಂಧಾನ ಇತ್ತು. ಅವರದ್ದು ಬೇಡರ ವೃತ್ತಿ, ಪ್ರಾಣಿಗಳನ್ನು ಹಿಂಸೆ ಮಾಡುವ ವೃತ್ತಿ. ಅದೇ ವೃತ್ತಿಯಿಂದ ಕೈಯಲ್ಲಿ ಬಾಣವನ್ನು ಎತ್ತಿಕೊಂಡು ಬಿಲ್ಲಿಗೆ ಜೋಡಿಸಿ ಭಗವಂತನ ಪಾದ ಅಂತ ಗೊತ್ತಾಗದೆ, ಅದು ಹೆಬ್ಬೆಟ್ಟು ಅಂತ ಗೊತ್ತಾಗದೆ, ಒಂದು ಮೃಗ ಅಂತ ತೀರ್ಮಾನ ಮಾಡಿ ಅದಕ್ಕೆ ಬಾಣ ಪ್ರಯೋಗ ಮಾಡ್ತಾರೆ. ದೇವರು ಆ ಬಾಣವನ್ನು ತೆಗೆದು ಬಿಸಾಡಿದ್ದಾನೆ. ಬಿಸಾಡಿದರೆ ಅದೊಂದು ಬಾಣತೀರ್ಥ ಅಂತ ಪ್ರವಾಸದಲ್ಲಿ ಇವತ್ತೂ ನೋಡ್ತೇವೆ. ದೇವರು ಬಿಸಾಡಿದ ಬಾಣ ಅದು ಭೂಮಿಯನ್ನು ಕೊರೆದು ಮೇಲೆ ಬಂದು ತೀರ್ಥವಾಗಿ ಬಂದಿದೆ. ಇವತ್ತೂ ಕೂಡ ಅದು ಕೀರ್ತಿ ಬಾಣತೀರ್ಥ ಅಂತ ಇವತ್ತೂ ಪ್ರಸಿದ್ಧವಾದ್ದು. ಒಂದು ಬಾಣ ಬಿಸಾಡಿದರೆ ಅದೊಂದು ತೀರ್ಥವನ್ನಾಗಿ ಮಾಡುವ ಶಕ್ತಿ ಅದು ಭಗವಂತನದ್ದು. ಆ ವ್ಯಾಧ ಬಂದು ನೋಡ್ತಾನೆ, ದೇವರು ಕೃಷ್ಣ ಸಾಷ್ಟಾಂಗ ಪ್ರಣಾಮ ಮಾಡ್ತಾನಂತೆ. ಸ್ವಾಮಿ, ತಪ್ಪಾಯಿತು, ನಂದು ಅಪರಾಧ ಆಯಿತು, ನನಗೆ ಗೊತ್ತಿಲ್ಲ ಅಂತ. ತಪ್ಪು ಮಾಡುವುದು ಮುಖ್ಯ ಅಲ್ಲ, ಆ ತಪ್ಪಾದರೆ ಅದನ್ನು ಒಪ್ಪಿಕೊಳ್ಳುವುದು ಪ್ರಾಮಾಣಿಕತನ. ಪಶ್ಚಾತ್ತಾಪ ಪಟ್ಟಂತೆ ಮಾಡಬಾರದನ್ನು ಮಾಡಿದೆ. ಸ್ವಾಮಿ ತಪ್ಪಾಯಿತು ಅಂತ 1000 ಬಾರಿ ಕ್ಷಮೆಯಾಚನೆ ಮಾಡ್ತದಂತೆ. ಭಾಗವತ ಹೇಳ್ತದೆ, ಮಾಡಿದ ತಪ್ಪು ಸರಿ, ಅದನ್ನು ಸಮರ್ಥಿಸುವುದು ದುಷ್ಟತನದ ಪರಾಕಾಷ್ಠೆ. ಆದರೆ ಆ ತಪ್ಪನ್ನು ಒಪ್ಪಿಕೊಂಡು ಅದನ್ನು ಅಪರಾಧ ಸಹಸ್ರಾಂತ ದೇವರ ಹತ್ರ ಪ್ರಾರ್ಥನೆ ಮಾಡಿದರೆ ಭಗವಂತ ಕರುಣಾಳು ರಕ್ಷಣೆ ಮಾಡ್ತಾನಂತೆ. ಎಂತಹ ಕರುಣಾಳು! ಅಲ್ಲಿ ಕಾಲಿನಿಂದ ಒದ್ದ, ಅದೇ ಭೃಗು ವ್ಯಾಧನಾಗಿ ಬಂದ. ಆದರೆ ಇವತ್ತು ಪಶ್ಚಾತ್ತಾಪದ ದನಿಯ ಪರಾಕಾಷ್ಠೆ ಇದೆ. ದೇವರು ಅವನು ಮಾಡಿದ ತಪ್ಪನ್ನು ಮರೆತ ಅಂತೆ. ಅವನು ಮಾಡಿದ ಪ್ರಾಯಶ್ಚಿತ್ತಕ್ಕೆ ಭಗವಂತ ವಿಮಾನವನ್ನು ತರಿಸಿ ಮೇಲ ಲೋಕಕ್ಕೆ ಕಳುಹಿಸಿಕೊಟ್ಟ ಕಥೆಯನ್ನು ಶ್ರೀಮದ್ ಭಾಗವತ ಹೇಳುತ್ತೆ. ಅಂದರೆ ದೇವರ ಕಾರುಣ್ಯ ಅದು ದೊಡ್ಡದು ಅಂತ. ನಾವಾದರೆ ನನಗೆ ಬಾಣ ಹೊಡೆದಿದ್ದಿ, ಕೊಲ್ಲುವ ಪ್ರಯತ್ನ ಮಾಡಿದ್ದಿ, ನೀನು ನೋಡುವುದಿಲ್ಲ, ಈ ಜನ್ಮ ಅಲ್ಲ ಮುಂದಿನ ಜನ್ಮದಲ್ಲಿಯೂ ಬಿಡುವುದಿಲ್ಲ, ನಮ್ಮದೆಲ್ಲ ವೈರ ಸಾಧನೆಗಳಿರ್ತವೆ. ಆದರೆ ನಮ್ಮ ದೇವರದ್ದು ಕಾರುಣ್ಯದ ಪರಾಕಾಷ್ಠೆ ಎಷ್ಟು ಅಂತಂದರೆ ಅವನನ್ನು ಸ್ವರ್ಗಕ್ಕೆ ಕಳುಹಿಸಿಕೊಟ್ಟ ಕಥೆಯನ್ನು ಶ್ರೀಮದ್ ಭಾಗವತ ಹೇಳುತ್ತೆ. ಎಲ್ಲರನ್ನೂ ಅವರವರ ಜಾಗಕ್ಕೆ ಮುಟ್ಟಿಸಿದ, ಧರ್ಮ ಸಂಸ್ಥಾಪನೆಯನ್ನು ಮಾಡಿದ ದೇವರು ಪರಂಧಾಮಕ್ಕೆ ತೆರಳಿದಾನು. ಒಂದು ತಾತ್ಕಾಲಿಕವಾಗಿ ತನ್ನನ್ನೇ ಹೋಲುವ ಶರೀರವನ್ನು ಜನ್ಮಾದ್ಯಸೇತ ಅದನ್ನು ಸೃಷ್ಟಿ ಮಾಡಿ ಭ್ರಮೆಗೊಂದು ನಿಮಿತ್ತವನ್ನು ಇಟ್ಟು ಮೂಲರೂಪಕ್ಕೆ ಸೇರ್ತಾನೆ. ಬೇರೆ ಬೇರೆ ಜಾಗದಲ್ಲಿ ಭಗವಂತ ಬ್ರಹ್ಮದೇವರ ಮನೆಯಲ್ಲಿ, ಇಂದ್ರದೇವರ ಮನೆಯಲ್ಲಿ, ಕೈಲಾಸದಲ್ಲಿ ಹಾಗೆ ಒಂದು ರೂಪ ಈ ಭೂಮಿಯಲ್ಲಿ ಇಟ್ಟಿದ್ದಾನೆಂತೆ. ಯಾಕೆ ಅಂತಂದರೆ ಯಾರು ಭಗವಂತನಲ್ಲಿ ಮನಸ್ಸನ್ನು ಇಟ್ಟು ಕೃಷ್ಣನ ಮಂತ್ರವನ್ನು ಜಪ ಮಾಡ್ತಾರೆ, ಗೋಪಾಲ ಮಂತ್ರಂ ಭಜತಾಂ ಫಲಪ್ರದ ಏಕೇನ ರೂಪೇಣ ಸಭವ್ಯದೃಶ್ಯ. ಭಗವಂತ ಅದೃಶ್ಯನಾಗಿ ಒಂದು ರೂಪದಿಂದ ಈ ಭೂಮಿಯಲ್ಲೇ ಇದ್ದಾನಂತೆ. ಯಾರು ಕೃಷ್ಣನ ಆರಾಧನೆ ಮಾಡ್ತಾರೆ, ಕೃಷ್ಣನ ಕಥೆಯನ್ನು ಹೇಳ್ತಾರೆ, ಕೇಳ್ತಾರೆ, ಅವರೆಲ್ಲರನ್ನೂ ಉದ್ಧಾರ ಮಾಡಲಿಕ್ಕೋಸ್ಕರವಾಗಿ ಭಗವಂತ ಒಂದು ರೂಪದಲ್ಲಿ ಇದ್ದಾನಂತೆ. ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳ್ತಾರೆ, ವಾಸಿಷ್ಠ ವೃಷ್ಣಿಪ್ರವರೋ ತತ್ರಾಪಿ ವೀರ್ಯದೋ ಅಂತ. ಆ ಕೃಷ್ಣ ಮಂತ್ರ, ವ್ಯಾಸ ಮಂತ್ರ ಇವತ್ತು ಕಲಿಯುಗದಲ್ಲಿಯೂ ಮಾತನಾಡುವ ಅದು ಕಲ್ಪವೃಕ್ಷ ಕಾಮಧೇನು ಮಂತ್ರ ಅದು ಅಂತ. ಆ ಕೃಷ್ಣ ಭೂಮಿಯಲ್ಲೇ ಇದ್ದುಕೊಂಡು ಕೃಷ್ಣ ಜಪ ಮಾಡುವವರಿಗೆ ಉದ್ಧಾರ ಮಾಡುವ ದೇವರು ಕೃಷ್ಣ ಅಂತ ಹೇಳ್ತಾರೆ. ಇವತ್ತು ಕೃಷ್ಣ ಎಲ್ಲಿದ್ದಾನೆ ಅಂತಂದರೆ ನಾವು ಎಲ್ಲಿಯೂ ಹುಡುಕುವುದು ಬೇಡ. ಇವತ್ತು
ಪರ್ತಗಾಲಿ ಮಠದಲ್ಲಿಯೇ ಕೃಷ್ಣ ಇವತ್ತು ಬಂದು ಎಲ್ಲರನ್ನೂ ಹರಸ್ತಾ ಇದ್ದಾರೆ. ಕತೆ ಕೇಳಿ ಹೇಳಿದವರನ್ನು. ನಮ್ಮ ದೇವರು ಸತ್ಯಾತ್ಮಕಂ, ಸತ್ಯ ಅಂದರೆ ಭಗವಂತ, ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಆತ್ಮ ಅಂದರೆ ಮನಸ್ಸು. ಸತ್ಯೇ ಆತ್ಮ ಯೇಷಾಂತೆ ಸತ್ಯಾತ್ಮಾನಃ ಅಂದರೆ ಭಗವಂತನಲ್ಲಿ ಯಾರು ಮನಸ್ಸಿಡ್ತಾರೆ ತೇಷಾಂ ಸತ್ಯಾತ್ಮನಾಂ ಖಂ ಸುಖಂ ಏನ, ಅಂಥವರಿಗೆ ಸುಖಗೊಳ್ಳುವ ದೇವರು ಅದು ಕೃಷ್ಣ ಅಂತ, ಸತ್ಯಾತ್ಮಕ ಅಂತ ಬ್ರಹ್ಮದೇವರು ಮಾಡಿದ ಆ ಸ್ತೋತ್ರ. ನಮ್ಮ ಆತ್ಮ ಮನಸ್ಸು ಸತ್ಯನಲ್ಲಿ ಕೃಷ್ಣನಲ್ಲಿ ಇದ್ದರೆ ದೇವರು ನಮಗೆ ನಮ್ಮ ಸ್ವರೂಪ ಸುಖವನ್ನು ಕರುಣಿಸ್ತಾನೆ ಅನ್ನುವ ಕಥೆಯನ್ನು ಶ್ರೀಮದ್ ಭಾಗವತದಲ್ಲಿ ಉಲ್ಲೇಖ ಮಾಡ್ತಾರೆ. ಭಗವಂತನ ಶರೀರವನ್ನು ಹೋಲುವ ತಾತ್ಕಾಲಿಕವಾದ ಶರೀರವನ್ನು ಅರ್ಜುನ ಅಗ್ನಿ ಸಂಸ್ಕಾರ ಮಾಡಿ ಅದನ್ನು ಸಂಸ್ಕೃತವನ್ನಾಗಿ ಮಾಡ್ತಾನೆ ಲೋಕದೃಷ್ಟಿಯಿಂದ. ಸತ್ಯಭಾಮ ರುಕ್ಮಿಣೀ ದೇವರು ಸಾಕ್ಷಾತ್ ಲಕ್ಷ್ಮಿಯ ಅವತಾರ. ಅದು ಭಗವಂತನ ಜೊತೆಗೇ ಅದೃಶ್ಯವಾಗಿ ಭೂಮಿಯಿಂದ ತೆರಳಿದೆ. ಉಳಿದ ಹೆಣ್ಮಕ್ಕಳು ಅದು ಆ ಅಗ್ನಿಯಲ್ಲಿ ಹಾರಿ ಕೃಷ್ಣನ ಜೊತೆಗೆ ಅಂದರೆ ತಾತ್ಕಾಲಿಕವಾದ ಕೃಷ್ಣನ ಶರೀರದ ಜೊತೆಗೆ ಸಹಗಮನ ಮಾಡಿದ್ದಾರೆ. ಅಳಿದುಳಿದ ಹೆಣ್ಣುಮಕ್ಕಳನ್ನು ಕರೆದುಕೊಂಡು ಹೋದ ಕಥೆಯನ್ನು ಪ್ರಥಮ ಸ್ಕಂದದಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ. ಬುದ್ಧದೇವರ ಕಥೆಯನ್ನು ಹೇಳಿದ್ದಾರೆ. ಕೊನೆಯ ಕಾಲಕ್ಕೆ ಕಲಿಯುಗದ ಧರ್ಮಗಳನ್ನು ಹೇಳಿ ಕಲಿಯುಗದಲ್ಲಿ ಅನಾಚಾರಗಳು ನಡೆದಾಗ ಕಲಿಯುಗದ ಕೊನೆಗೆ ಕಲಿಕ್ಯವತಾರ ಆಗಿ ಅಧರ್ಮದ ನಾಶ ಮಾಡಿ ಧರ್ಮವನ್ನು ಭಗವಂತ ಸಂರಕ್ಷಣೆ ಮಾಡ್ತಾನೆ ಅನ್ನುವ ಕಥೆಯನ್ನು ಶುಕಾಚಾರ್ಯರು ಹೇಳ್ತಾ, ಪರೀಕ್ಷಿತ ನೀನು ಹೆದರಬೇಡ, ಚಿಂತೆ ಮಾಡಬೇಡ, ನಿನ್ನ ಒಳಗೆ ದೇವರು ಬಂದು ಕೂತಿದ್ದಾನೆ, ಭಗವಂತನನ್ನು ಧ್ಯಾನ ಮಾಡು. ಆ ಧ್ಯಾನ ಮಾಡಿದರೆ ಯಾರ ಭಯನೂ ಇಲ್ಲ, ಯಾವ ತಕ್ಷಕರ ಭಯನೂ ಇಲ್ಲ. ಏನು ನೀನು ಹೆದರಬೇಡ, ಭಗವಂತನಲ್ಲಿ ನೀನು ಮನಸ್ಸನ್ನಿಡು ಅಂತ ಶುಕಾಚಾರ್ಯರು ಹೇಳಿದರೆ, ಪರೀಕ್ಷಿತನ ಹತ್ರ ಕೇಳಿದರು, ಶುಕ ನಾನು ಹೇಳಿದ್ದು ಗೊತ್ತಾಯ್ತಾ? ಗೊತ್ತಾಯಿತು ಅಂತ ಹೇಳಿದ. ನಿನ್ನ ಮನಸ್ಸು ಎಲ್ಲಿದೆ? ನನ್ನ ಮನಸ್ಸು ದೇವರಲ್ಲಿದೆ. ಗಟ್ಟಿಯಾಗಿ ಧ್ಯಾನ ಮಾಡು, ಈ ಶರೀರವನ್ನು ಮರೆತು ಬಿಡು, ಶರೀರ ಇಂದ್ರಿಯ ಇದೆಲ್ಲ ಬಿಡಬೇಕಾದ್ದು ಬಿಟ್ಟು ಬಿಡು ಅಂತ ಹೇಳಿದರು. ಆ ಶುಕಾಚಾರ್ಯರು ಶಬ್ದ ಪ್ರಯೋಗ ಮಾತ್ರ ಮಾಡಿದ್ದಲ್ಲ, ಆ ಪರೀಕ್ಷಿತನ ಒಳಗೆ ಪ್ರವೇಶ ಮಾಡಿ ಅಲ್ಲಿ ಧ್ಯಾನವನ್ನು ಮಾಡಿಸಿದ್ದಾರೆ. ಹಾಗಾಗಿ ಪರೀಕ್ಷಿತ್ತಿಗೆ ಶರೀರದ ಮೇಲೆ ಅಭಿಮಾನನೇ ಇಲ್ಲ. ಅಲ್ಲಿ ತಕ್ಷಕ ಬಂದ, ತಕ್ಷಕ ಕಚ್ಚಿದ, ದೇಹ ದಗದಗ ಅಂತ ಉರಿಯಿತು. ಸಾಮಾನ್ಯವಾಗಿ ಒಂದು ಸೊಳ್ಳೆ ಕಚ್ಚಿದ್ರೆ ಅಯ್ಯೋ ಅಂತ ನಾವು ಹೇಳ್ತೇವೆ. ಒಂದು ತಕ್ಷಕ ಕಚ್ಚಿದ್ರೂ ಪರೀಕ್ಷಿತ ರಾಜರಿಗೆ ಯಾವ ವಿಕಾರನೂ ಆಗಲಿಲ್ಲ. ಯಾಕೆ ಅಂತಂದರೆ ನಾವು ಶರ್ಟ್ ತೆಗೆದಿಟ್ಟರೆ ಹೇಗೆ, ಬಟ್ಟೆಯನ್ನು ತೆಗೆದಿಟ್ಟರೆ ಹೇಗೆ, ಹಾಗೆ ಶುಕಾಚಾರ್ಯರ ಮಾರ್ಗದರ್ಶನದಲ್ಲಿ ಪರೀಕ್ಷಿತ ಶರೀರವನ್ನೇ ಬೇರ್ಪಡಿಸಿದ್ದಾನೆ. ಅದರ ಮೇಲೆ ಅಭಿಮಾನನೇ ಇಲ್ಲ. ಹಾಗಾಗಿ ಆ ಶರೀರವನ್ನು ದಗದಗ ಅಂತ ಸುಟ್ಟಿತು. ದೇವಲೋಕದಿಂದ ವಿಮಾನ ಬಂದಿದೆ, ಅದರಲ್ಲಿ ಪರೀಕ್ಷಿತ ರಾಜರು ಕೂತಿದ್ದಾರೆ. ಅವರು ಗರುಡಧ್ವಜನ ಪಾದಮೂಲವನ್ನು ಸೇರಿದ್ದಾರೆ. 7 ದಿನ ಭಾಗವತ ಕೇಳಿದರೆ ಏನು ಫಲ ಅಂತಂದರೆ, ಪರೀಕ್ಷಿತ ರಾಜರು ಈ ಲೋಕ ತ್ಯಜಿಸಿದರು, ಇದೇ ಫಲನ ಅಲ್ಲ ಅಂತ ಹೇಳಿದರು. ಪರೀಕ್ಷಿತ ರಾಜರಿಗೆ ಅಂತಹ ಅಪಮೃತ್ಯು ಬರಲಿಲ್ಲ. ಯಾಕೆ ಅಂತಂದರೆ ಅವರೇ ದೇಹವನ್ನು ಬಿಟ್ಟಿದ್ದಾರೆ. ಅಂತಹ ಶಕ್ತಿ ಭಾಗವತಕ್ಕೆ ಅಷ್ಟು ಪವರ್ ಇದೆ. ಆ ದೇಹವನ್ನೇ, ಅದು ಶುಕಾಚಾರ್ಯರು ಪ್ರಾಕ್ಟಿಕಲ್ ಕ್ಲಾಸ್, ಥಿಯರಿ ಅಲ್ಲ ಅದು. ಆ ದೇಹವನ್ನು ಬಿಡಿಸಿ, ಅಭಿಮಾನವನ್ನು ಬಿಡಿಸಿ ಅವನನ್ನು ವೈಕುಂಠಕ್ಕೆ ಕಳುಹಿಸಿದ್ದಾರೆ. ದೇಹ ಹೋಗಿದೆ. ದೇಹ ಅಂದರೆ ಬೇಡವಾದ ದೇಹ ಹೋಗಿದೆ. ಯಾವುದು ಅನಿಷ್ಟ ಅದು ಹೋಗ್ತದೆ, ಯಾವುದು ಇಷ್ಟ ಅದು ಬರ್ತದೆ. ನಮ್ಗೆ ಗೊತ್ತಿಲ್ಲ ಯಾವುದು ಇಷ್ಟ, ಯಾವುದು ಅನಿಷ್ಟ, ಯಾವುದು ಕಷ್ಟ ನಮ್ಗೆ ಗೊತ್ತಿಲ್ಲ. ಈ ದೇಹನೇ ಇಷ್ಟ ಅಂತ ನಾವು ಭ್ರಮಿಸಿದ್ದೇವೆ. ಅದಲ್ಲ ನಮ್ಮದು ದೇಹ, ಇದು ನಮ್ಮದಲ್ಲ, ನಮ್ಮದು ಒರಿಜಿನಲ್ ಅಲ್ಲ, ಇದು ಹಾಕಿ ತೆಗೆಯುವಂಥದ್ದು. ಒರಿಜಿನಲ್ ಆದಂತಹ ಸ್ವರೂಪ ಸುಖ ಅದನ್ನು ಶುಕಾಚಾರ್ಯರು ಕರುಣಿಸಿದ್ದಾರೆ. ಶುಕಾಚಾರ್ಯರು ಹೋದ ಬಳಿಕ ಭಗವಂತನ ಲೋಕಕ್ಕೆ ಹೋದ ಕಥೆಯನ್ನು ಶ್ರೀಮದ್ ಭಾಗವತ ಉಲ್ಲೇಖ ಮಾಡಿದೆ. ಮಾರ್ಕಂಡೇಯರ ಕಥೆಯನ್ನು ಭಾಗವತ ಹೇಳಿದೆ. ಮಾರ್ಕಂಡೇಯರು ದೇವರ ಅಂತರಂಗ ಭಕ್ತ, ಮಹಾ ತಪಸ್ವಿ. ಇಂದ್ರಾದಿ ದೇವತೆಗಳು ದೇವಲೋಕದ ಅಪ್ಸರೆಯರನ್ನು ಕಳುಹಿಸಿ ಅವನ ಮನಸ್ಸು ಕೆಡಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಎಲ್ಲ ವಿಫಲ ಪ್ರಯತ್ನ. ಹಾಗಾಗಿ
ಆ ಮಾರ್ಕಂಡೇಯರ ಸಾಧನೆ ದೊಡ್ಡ ಸಾಧನೆ. ಅವರಿಗೆ ಬಯಸಿದ್ದಾರೆ ನಮಗೆ ಪ್ರಳಯ ಕಾಲದಲ್ಲಿ ದೇವರನ್ನು ನೋಡಬೇಕು ಅಂತ. ಪ್ರಳಯ ಕಾಲದಲ್ಲಿ ದೇವರನ್ನು ಕಂಡ ಸಾಧಕರು ಮಾರ್ಕಂಡೇಯರು ಅಂತ ವಿವರಿಸ್ತಾರೆ. ಪಾರ್ವತಿ ಪರಮೇಶ್ವರರು ದರ್ಶನ ಕೊಟ್ಟಿದ್ದಾರಂತೆ ಮಾರ್ಕಂಡೇಯರಿಗೆ. ಏನು ಬೇಕು ಅಂತಂದರೆ ದೇವರ ಮೇಲೆ ಭಕ್ತಿ ಬರಬೇಕು ಅನ್ನುವ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಹಾಗೆ ದೇವರ ವಿಶೇಷ ಭಕ್ತರಾದ ಮಾರ್ಕಂಡೇಯರ ಉಪಾಖ್ಯಾನವನ್ನೂ ಕೂಡ ಶ್ರೀಮದ್ ಭಾಗವತದಲ್ಲಿ ಹೇಳಿದ್ದಾರೆ. ಸೂತರು ಶೌನಕಾದಿಗಳ ಆ ಜ್ಞಾನಸತ್ರದಲ್ಲಿ ವಿಶೇಷವಾದಂಥ ಈ ಕಥೆಗಳನ್ನು ಆಖ್ಯಾನಗಳನ್ನು ಹೇಳಿ ಈ ಭಾಗವತದ ವೈಭವ ಅದು ಎಷ್ಟಿದೆ ಅಂತಂದರೆ, ಪುರಾಣಗಳಲ್ಲಿ ದೇವತೆಗಳಲ್ಲಿ ಹೇಗೆ ಭಗವಂತ ಕೃಷ್ಣ ಶ್ರೇಷ್ಠನಾಗಿದ್ದಾನೆ, ವೈಷ್ಣವರಲ್ಲಿ ಶಂಭು ವೈಷ್ಣವಾನಾಂ ಯಥಾ ಶಂಭು, ವೈಷ್ಣವರಲ್ಲಿ ರುದ್ರದೇವರು ಹೇಗೆ ಅಗ್ರಗಣ್ಯರು, ವಾಯುದೇವರನ್ನು ಬಿಟ್ಟರೆ ಹೇಗೆ ಅಗ್ರಗಣ್ಯರು, ಅದರೊಟ್ಟಿಗೆ ಇನ್ನೊಂದೆರಡು ಮಾತುಗಳನ್ನು ಹೇಳುತ್ತೆ. ಆಪಗಾನಾಂ ಯಥಾ ಗಂಗಾ, ಆಪಗ ಅಂದರೆ ನದಿ, ಆ ನದಿಯಲ್ಲಿ ಗಂಗಾದೇವಿ ಹೇಗೆ ಶ್ರೇಷ್ಠ, ಅದರೊಟ್ಟಿಗೆ ಇನ್ನೊಂದು ಹೇಳ್ತಾರೆ, ಕ್ಷೇತ್ರಗಳಲ್ಲಿ ಕಾಶಿ ಹೇಗೆ, ಹಾಗೆಯೇ ಪುರಾಣಗಳಲ್ಲಿ ಭಾಗವತ ಸರ್ವಶ್ರೇಷ್ಠ ಅಂತ ಹೇಳುವಾಗ ಈ ಕಾಶಿಯನ್ನು ಶ್ರೀಮದ್ ಭಾಗವತದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಕಾಶಿ ಹೇಗೆ ಶ್ರೇಷ್ಠ, ಅದೇ ರೀತಿ ಶ್ರೀಮದ್ ಭಾಗವತನೂ ಕೂಡ ಪುರಾಣಾನಾಂ ರಾಜ, ಪುರಾಣಗಳಲ್ಲಿ ರಾಜನಾಗಿರತಕ್ಕಂಥದ್ದು ಅನ್ನುವಂತಹ ಅಂಶವನ್ನು ಈ ಪುರಾಣದಲ್ಲಿ ಉಲ್ಲೇಖ ಮಾಡಿ ಕೊನೆಗೆ ಸೂತರು ಇದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದ್ದಾರೆ. ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರನಾಶನ, ಭಗವಂತನ ನಾಮ ಸಂಕೀರ್ತನೆ ಮಾಡಿದರೆ ಎಲ್ಲ ಪಾಪಗಳೂ ನಾಶ ಆಗುತ್ತಂತೆ. ದುಃಖ ಶಮನ, ಎಲ್ಲ ದುಃಖಗಳು ನಾಶ ಆಗುತ್ತಂತೆ. ತನ್ನ ಮಾಮಿ ಹರಿಂ ಪರಂ, ಅಂತಹ ಸರ್ವೋತ್ತಮನಾದ ಭಗವಂತನನ್ನು ನಾನು ನಮಸ್ಕರಿಸ್ತೇನೆ ಅಂತ ಹೇಳಿ ಶ್ರೀಮದ್ ಭಾಗವತವನ್ನು ಸಮರ್ಪಣೆ ಮಾಡಿದ್ದಾರೆ. ಇಂತಹ ದೇವಲೋಕದ ದೊಡ್ಡ ಸಂಪತ್ತು ನಮಗೆ ವ್ಯಾಸರ, ಆಚಾರ್ಯರ, ಶುಕಾಚಾರ್ಯರ ಕಾರುಣ್ಯದಿಂದಾಗಿ ನಮ್ಮಲ್ಲಿ ಸೂತರ ಮೂಲಕ ನಮ್ಮಲ್ಲಿ ಬಂದಿರತಕ್ಕಂಥದ್ದು. ಶ್ರೀಮದ್ ಭಾಗವತ ಬದರಿಯಿಂದ ಪ್ರಾರಂಭ ಆಗಿ ಇಲ್ಲಿವರೆಗೆ ತನಕ ಬಂದಿದೆ. ಹೇಗೆ ಗಂಗೆ ಬದರಿಯಿಂದ ಆರಂಭ ಆಗಿ ಎಲ್ಲ ಕಡೆ ಸಂಚಾರ ಮಾಡಿ ಕಾಶಿಯ ಮೂಲಕ ಹೋಗ್ತದೆ, ಅದೇ ರೀತಿ ಶ್ರೀಮದ್ ಭಾಗವತನೂ ಕೂಡ ಎಲ್ಲ ಕಡೆ ಸಂಚಾರ ಮಾಡಿ ಇವತ್ತು ಕಾಶಿ ತನಕ ಬಂದಿದೆ. ಕಾಶಿಯಲ್ಲಿ ಭಾಗವತ ಕೇಳುವ ಯೋಗವನ್ನು ದೇವರು ನಮಗೆ ಕರುಣಿಸಿದ್ದಾರೆ. ಹಾಗಾಗಿ ಆ ಭಗವಂತನ ಕಾರುಣ್ಯವನ್ನು ನೆನಪು ಮಾಡಿ ಆ ಭಗವಂತನಿಗೆ ಇದನ್ನು ನಾವು ಸಮರ್ಪಣೆ ಮಾಡಬೇಕಾದ್ದು. ನಮ್ಮ ಗುರು ಪರಂಪರೆಯಲ್ಲಿ ಬಂದಿರತಕ್ಕ ಎಲ್ಲ ಗುರುಗಳನ್ನು ಸ್ಮರಿಸ್ತಾ, ಗುರು ವರೇಣ್ಯರಾದಂತಹ ಶ್ರೀಮದಾಚಾರ್ಯರ ಒಳಗಿದ್ದ ರಾಮ, ಕೃಷ್ಣ, ವೇದವ್ಯಾಸ, ಹಯಗ್ರೀವ ರೂಪಿಯಾದ ಭಗವಂತನಿಗೆ ಶ್ರೀಮದ್ ಭಾಗವತವನ್ನು ಕೃಷ್ಣಾರ್ಪಣಮಸ್ತು.